ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಕೊಡಗಿನ ಮಾಹಿತಿ ಹಕ್ಕು ಕಾರ್ಯಕರ್ತರಾದಂಥ ಹ್ಯಾರಿಸ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಎಷ್ಟೋ ಕಡೆಗಳಲ್ಲಿ ನಾವು ದಿನನಿತ್ಯ ನೋಡ್ತಕ್ಕಂಥದ್ದು ಭ್ರಷ್ಟಾಚಾರ ಅನ್ನುವಂಥದ್ದು ಬಹುಶಃ ಇಲ್ಲೆಲ್ಲೂ ಇದೆ. ಎಷ್ಟೇ ನಾವು ಭ್ರಷ್ಟಾಚಾರ ಮುಕ್ತ ಅಂತ ಆದರೂ ಕೂಡ ಎಲ್ಲೋ ಒಳೊಳಗೆ ನಡೀತದೋ ಕೆಲವು ವಿಚಾರಗಳು, ಕೆಲವು ಭ್ರಷ್ಟಾಚಾರಗಳು ನಮ್ಮ ಕಡೆ ಕಾಣಿಸೋದೇ ಇಲ್ಲ. ಅಂಥ ಭ್ರಷ್ಟತೆಯನ್ನು ಹುಡುಕಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಒಂದು ಮಾಹಿತಿಯನ್ನು ತಲುಪಿಸುವಂಥದ್ದು ಮತ್ತು ಅಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಸಮಾಜದ ಎದುರಿಗೆ ತೋರಿಸುವಂಥ ಕೆಲಸವನ್ನು ಮಾಹಿತಿ ಹಕ್ಕು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಹ್ಯಾರಿಸ್ ಅವರು ಕೂಡ ಒಬ್ಬರು. ಈ ರೀತಿಯ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಪರ ವಿರೋಧಗಳು ಬರುವಂಥದ್ದು ಸಾಮಾನ್ಯ. ಅದರಲ್ಲಿ ಏಳು ಬೀಳುಗಳು ಇದ್ದೇ ಇರ್ತದೆ. ಅಂತ ಹಲವಾರು ಎಡರುತೊಡರುಗಳನ್ನು ಕೂಡ ಹ್ಯಾರಿಸ್ ಅವರು ಎದುರಿಸಿದ್ದಾರೆ. ಮಾತಾಡ್ತಾ ಹೋಗೋಣ ಅವ್ರ ಹತ್ರ. ಬಹುಶಃ ಎಷ್ಟು ವರ್ಷಗಳಿಂದ ತಾವು ಮಾಹಿತಿ ಹಕ್ಕು ಕಾರ್ಯಕರ್ತರಾಗಿ ತೊಡಗಿಸ್ಕೊಂಡಿದ್ದೀರಿ ಹ್ಯಾರಿಸ್ ಅವರು? ನಾನು ಮಾಹಿತಿ ಹಕ್ಕು ಕಾರ್ಯಕರ್ತನಾಗಿ 12 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಮಾಹಿತಿ ಹಕ್ಕು ಕಾರ್ಯಕರ್ತನಾಗಿ ಮಾತ್ರ ಅಲ್ಲ, ಹಲವು ಬಡವರಿಗೆ ಕಾನೂನು ರೀತಿಯಲ್ಲಿ ಪಂಚಾಯತಿಯಲ್ಲಿ ಇರ್ಬೋದು, ಪೊಲೀಸ್ ಠಾಣೆಯಲ್ಲಿ ಇರ್ಬೋದು, ಅದೇ ರೀತಿ ಸರ್ಕಾರಿ ಕಚೇರಿಗಳಲ್ಲಿ ನಾನು ಅವರಿಗೆ ನನ್ನ ಕೈಯಲ್ಲಿ ಸಾಧ್ಯವಾದಂತಹ ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಮಾಹಿತಿ ಹಕ್ಕಲ್ಲಿ, ಮಾಹಿತಿ ಹಕ್ಕು ಅಂದ್ರೆ ನಮ್ಮ ಭ್ರಷ್ಟ ಅಧಿಕಾರಿಗಳನ್ನು ಅವರಿಗೊಂದು ಭಯ ಹುಟ್ಟಿಸುವಂತ ಒಂದು ಅಸ್ತ್ರ. ಯಾಕಂದ್ರೆ ಉದಾಹರಣೆಗೆ ಒಬ್ಬ ಅಧಿಕಾರಿ, ನಮ್ಮ ಬಹಳ ಮುಖ್ಯವಾಗಿ ನಮ್ಮ ಟಾರ್ಗೆಟ್ ಏನಿದೆ ಅಂದ್ರೆ ಭ್ರಷ್ಟ ಅಧಿಕಾರಿಗಳು. ನಮಗೆ ಸಾಮಾನ್ಯರು ಯಾರೂ ಇರಲಿಲ್ಲ. ಮಾಹಿತಿ ಹಕ್ಕು ಕಾರ್ಯಕರ್ತ ಬರೀ ಅಧಿಕಾರಿಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡ್ತೇವೆ, ಅದರಲ್ಲೂ ಭ್ರಷ್ಟ ಅಧಿಕಾರಿಗಳಿಗೆ. ಅದು ನಮ್ಮ ಸರ್ಕಾರ ಕೊಟ್ಟಂತ, ಸಂವಿಧಾನ ಕೊಟ್ಟಂತ ಒಂದು ಅಸ್ತ್ರ. ಯಾಕಂದ್ರೆ ಒಬ್ಬ ಒಂದು ಭ್ರಷ್ಟಾಚಾರ ಮಾಡಿದ ಅನ್ನೋದಕ್ಕೆ ದಾಖಲೆ ಪಡಿಬೇಕು. ದಾಖಲೆ ಪಡೆದ್ರೆ ಅದು ವ್ಯಾಲಿಡ್ ಇರಬೇಕು. ಆಗ ಎಲ್ಲಿಂದ ಪ್ರೂವ್ ಆಗಬೇಕು? ಮಾಹಿತಿ ಹಕ್ಕಲ್ಲಿ ಪಡೆದಾಗ ಮಾತ್ರ ಇದು ಭ್ರಷ್ಟಾಚಾರ ಆಗಿದೆ, ಈ ರೀತಿ ಭ್ರಷ್ಟ ಆಗಿದೆ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ. ಈಗ ಹಲವು ವಿಚಾರಗಳಲ್ಲಿ ನಮ್ಮ ದೇಶದಲ್ಲಿ ಏನೇ ಇರಲಿ, ನೀವು ನೋಡ್ತಾ ಇದ್ದೀರಿ, ಮಾಹಿತಿ ಹಕ್ಕಿನಿಂದ ಬಯಲಾಗಿದೆ. ಬೇರೆ ನಮಗೆ ಆಪ್ಷನ್ ಇಲ್ಲ, ಬೇರೆ ದಾರಿ ಇಲ್ಲ. ಇದು ಈ ಒಂದು ಕೆಲಸ ಕಾಮಗಾರಿ ಇರ್ಬೋದು, ಅಲ್ಲ ಮತ್ತೊಂದು ಇರ್ಬೋದು, ಇದೆಲ್ಲ ಹೊರತರಕ್ಕೆ ಸಾಮಾನ್ಯ ಜನರಿಗೆ ಈ ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಇಷ್ಟೊಂದು ಆಗಿದೆ ಪ್ರಮಾಣ ಅನ್ನುವಂಥ ದಾಖಲೆನೇ ಮಾಹಿತಿ ಹಕ್ಕಿನಲ್ಲಿ ನಾವು ಪಡೆದುಕೊಳ್ಳುವಂಥದ್ದು. ಅದು ಮಾಹಿತಿ ಹಕ್ಕು ಅನ್ನುವಂಥದ್ದು ಭ್ರಷ್ಟರನ್ನು ಕಟ್ಟಿ ಹಾಕುವಂತ ಒಂದು ಅಸ್ತ್ರ. ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಅಸ್ತ್ರ ಅದು. ಈಗ ಎಲ್ಲೋ ಒಂದ್ ಕಡೆ ಕೆಲವೊಮ್ಮೆ ನಾವು ಕೇಳ್ತಾ ಇರ್ತೀವಿ, ಎಲ್ಲರೂ ಅಂತಲ್ಲ, ಕೆಲವು ಈಗ ಮಾಹಿತಿ ಹಕ್ಕು ಕಾರ್ಯಕರ್ತರ ಸೋಗಿನಲ್ಲಿ ಕೆಲವರು ಎಲ್ಲೋ ಒಂದ್ ಕಡೆ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡುವಂಥದ್ದು ಮತ್ತು ಅವರೇ ಭ್ರಷ್ಟಾಚಾರದಲ್ಲಿ ತೊಡಗಿರತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಭ್ರಷ್ಟತೆಯನ್ನ ನಾವು ಹುಡುಕ್ತೀವಿ, ಆ ಭ್ರಷ್ಟಾಚಾರವನ್ನು ಸಮಾಜಕ್ಕೆ ನಾವು ತೋರಿಸ್ತೀವಿ, ಸಮಾಜದ ಅದನ್ನ ಬಟಾಬಯಲು ಮಾಡ್ತೀವಿ ಅಂತ ಹೋಗುವಂತ ಎಷ್ಟೋ ಕಾರ್ಯಕರ್ತರುಗಳು ಮಾಹಿತಿ ಹಕ್ಕು ಕಾರ್ಯಕರ್ತರ ಸೋಗಿನಲ್ಲಿ ಹೋಗಿ ಬೆದರಿಸಿ ಅಲ್ಲಿ ಕೂಡ ಅವ್ರ ಹತ್ರ ವಸೂಲಾತಿ ಮಾಡ್ತಿರ್ತಕ್ಕಂಥ ದಂಧೆಗಳು ಕೂಡ ನಡೀತಾ ಇದೆ. ಆ ಬಗ್ಗೆ ತಾವು ಏನು ಹೇಳಿ? ಖಂಡಿತವಾದ ಒಂದು ವಿಚಾರ ಹೇಳಿದ್ದೇನೆ. ಈ ಮಾಹಿತಿ ಹಕ್ಕಿನ ಕಾರ್ಯಕರ್ತರು ದಂಧೆ ವಸೂಲಿ ಮಾಡ್ತಾ ಇರೋದಂತೂ ಹಲವಾರು ಬಾರಿ ಕೇಳಿದ್ರೆ ಅದು ಇರೋದು ಕೂಡ ನಿಜ. ಯಾಕೆಂದ್ರೆ ನಾವೀಗ ಒಬ್ಬ ರಾಜಕಾರಣಿ ಇರ್ಬೋದು, ನಮ್ಮ ಶಾಸಕರು, ಸಂವಿಧಾನದಲ್ಲಿ ನಾವು ಪ್ರಜೆಗಳು ಪ್ರಭುವನ್ನು ಆಯ್ಕೆ ಮಾಡ್ತೀವಿ. ಯಾಕೆ ಆಯ್ಕೆ ಮಾಡ್ತೀವಿ ಅಂದ್ರೆ ನಮಗೆ ಸೇವೆ ಮಾಡಕ್ಕೆ. ಸರ್ಕಾರದಿಂದ ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯ, ಸಂಬಳ ಇರ್ಬೋದು, ಅವರ ವಾಹನ ಇರ್ಬೋದು, ಅವರ ಕಚೇರಿ ಇರ್ಬೋದು, ಅವರ ಏನು ದೂರವಾಣಿ ಕರೆಗೆ ಇರ್ಬೋದು, ಅಲ್ಲ ಮತ್ತೊಂದು ಭದ್ರತೆ ಇರ್ಬೋದು, ಎಲ್ಲವೂ ಸಹ ನಮ್ಮ ತೆರಿಗೆ ಹಣದಲ್ಲಿ ಶಾಸಕರಿಗೆ, ಸಂಸದರಿಗೆ, ಇದೇ ಅಧಿಕಾರಿಗಳಿಗೆ ಕೊಡುವಂತದ್ದು. ಅವರು ನಮ್ಗೆ ಏನ್ ಮಾಡ್ಬೇಕಾಗಿದೆ? ಪ್ರಾಮಾಣಿಕವಾಗಿ ನಮ್ಗೆ ಸೇವೆ ನೀಡಬೇಕಾಗಿದೆ. ನಮ್ಮ ತೆರಿಗೆ ಹಣದಲ್ಲಿ ಅವರ ಒಂದು ವಾಹನದಲ್ಲಿ ಹೋದ್ರು ನಮ್ಮ ತೆರಿಗೆ ಹಣದಲ್ಲಿ ಕೊಡುವಂತದ್ದು. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರು ನಮ್ಮನ್ನು ನೇಮಕ ಮಾಡಿರುವಂತದ್ದು ನಮಗೆ ಸೇವೆ ನೀಡಬೇಕು, ಅವರ ಹಕ್ಕು. ನಾವು ಪಡ್ಕೊಳ್ಳೋದು ನಮ್ಮ ಹಕ್ಕು, ನಾವು ಪ್ರಶ್ನೆ ಮಾಡೋದು ನಮ್ಮ ಹಕ್ಕು. ಆದ್ರೆ ಅದೇ ರೀತಿ ಮಾಹಿತಿ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವರು ಎಲ್ಲರೂ ಅಲ್ಲ, ಬಹುತೇಕರಿಗೆ ಗೊತ್ತಿದೆ ರಾಜಕಾರಣಿ, ಅವರು ಜನಪ್ರತಿನಿಧಿಯಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ಅವರು ದುಡ್ಡು ಮಾಡ್ಕೊಳ್ತಾರೆ. ಅದೇ ರೀತಿ ಕೆಲವು ಆಟೆ ಕಾರ್ಯಕರ್ತರು ಸಹ ಕೆಲವು ಕಡೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮಾಹಿತಿ ಅರ್ಜಿ ಹಾಕಿ ನೀವು ಹೇಳಿದಂಗೆ ಸುಲಿಗೆ ಮಾಡ್ತಾ ಇದ್ದಾರೆ. ಆಯ್ತು, ಸುಲಿಗೆ ಮಾಡ್ತಾ ಇರೋದು ನಿಜವೇ ಆದ್ರೆ
ಈ ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ಭ್ರಷ್ಟನಲ್ಲದವನು ಹೇಗೆ ಕೊಡಬೇಕು, ಅಲ್ಲಿ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿ. ನೀವೊಂದು ಅಧಿಕಾರಿಯಾಗಿ ನೀವು ಭ್ರಷ್ಟಾಚಾರ ಮಾಡಿಲ್ಲ, ನಾನು ಮಾಹಿತಿ ಹಕ್ಕಿನಡಿ ಅರ್ಜಿ ಹಾಕಿದರೆ ನಾನು ಒಂದು ಪುಟಕ್ಕೆ ಇಷ್ಟು ಅಂತ ಹಣವನ್ನು ಕಟ್ಟಿ ನನಗೆ ಕೊಡಬೇಕು, ಏನು ಪುಕ್ಸಟೆ ಕೊಡ್ತಾ ಇಲ್ಲ, ನನಗೆ ಕೊಡುವಂತದ್ದು. ನಾನು ಒಂದು ಮಾಹಿತಿ ಅರ್ಜಿ 50 ರೂಪಾಯಿ ಖರ್ಚಿಗೆ ಒಂದು ಅರ್ಜಿ ಹಾಕಕ್ಕೆ ಪ್ಲಸ್ 26 ರೂಪಾಯಿ 76 ರೂಪಾಯಿ ಕೊಟ್ಟು ನಾನು ಒಂದು ಅರ್ಜಿ ಹಾಕಿದ ಮೇಲೆ ಇಲಾಖೆಯಲ್ಲಿ ಅವರು ನಮಗೆ ಮಾಹಿತಿ ಕೊಡ್ಬೋದಲ್ಲ, ಕೇಳಿದ ಮಾಹಿತಿ ಸ್ಪಷ್ಟ ಮಾಹಿತಿ ಕೊಟ್ಟರೆ ಮುಗಿದೋದ ಕತೆ. ಅವ್ರು ಯಾಕೆ ಸುಲಿಗೆಗೆ ಬಲಿಯಾಗ್ತಾರೆ ಸರ್? ನಾನೊಂದು ವಾಹನ ಚಲಾವಣೆ ಮಾಡುವಾಗ ನನ್ನೊಂದು ಪೊಲೀಸ್ ಅಧಿಕಾರಿ ತಡೆದು ನಾನು ಅವನಿಗೆ 500 ರೂಪಾಯಿ ಲಂಚ ಕೊಡಬೇಕಾದ್ರೆ ನನ್ನ ಬಳಿ ತಪ್ಪಿದೆ. ಒಂದು ಚಾಲನಾ ಪರವಾನಗಿ ಇಲ್ಲ, ಇಲ್ಲ ಅಂದ್ರೆ ಹೆಲ್ಮೆಟ್ ಧರಿಸಿಲ್ಲ, ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಇಲ್ಲ, ಮತ್ತೊಂದು ಇಲ್ಲ, ಯಾವ್ದಾದ್ರು ನನ್ನ ತಪ್ಪುಗಳಿದ್ರೆ ಮಾತ್ರ ನಾನು ಆ ಪೊಲೀಸ್ ಅಧಿಕಾರಿಗೆ 500 ರೂಪಾಯಿ ಕೊಡ್ತೇನೆ. ಆ ಪೊಲೀಸ್ ಅಧಿಕಾರಿ ಭ್ರಷ್ಟತೆಗೆ ಅವಕಾಶ ಕೊಟ್ಟಿದ್ದೇನೆ ನಾನು. ಯಾಕೆ ಹೇಳಿ? ನನ್ನ ಬಳಿ ಕೊರತೆ ಇದೆ. ಆ ಕೊರತೆ ಇರುವ ಭ್ರಷ್ಟರು ಮಾತ್ರ ಈ ನಕಲಿ RTI ಕಾರ್ಯಕರ್ತರಿಗೆ ದುಡ್ಡನ್ನು ಕೊಡ್ತಾರೆ, ಅವರಿಂದ ಸುಲಿಗೆ ಮಾಡ್ತಾರೆ. ನೈಜವಾದ ಭ್ರಷ್ಟಾಚಾರ ಇಲ್ಲದೆ ಶುದ್ಧವಾಗಿರೋ ಅಧಿಕಾರಿ ಯಾಕೆ ಕೊಡಬೇಕು ಅನ್ನುವಂತ ಪ್ರಶ್ನೆ. ಇವರು ಭ್ರಷ್ಟ ಆಗಿದ ಕಾರಣ ತಾನೇ ಇವರು ದುಡ್ಡು ಕೊಡ್ತಾ ಇರೋದು, ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ. ಇವರು ಭ್ರಷ್ಟನಲ್ಲ, ಒಳ್ಳೆ ಅಧಿಕಾರಿ ಅಂದ್ರೆ ಯಾಕೆ ಕೊಡ್ಬೇಕು, ಯಾಕೆ ಹೆದರ್ಬೇಕು ಅನ್ನೋಂಥದ್ದು ನನ್ನ ನೇರ ಪ್ರಶ್ನೆ. ಆಗ ಈ ನಕಲಿ RTI ಕಾರ್ಯಕರ್ತರಿಗೆ ಕುಮ್ಮಕ್ಕು ನೀಡುವಂಥದ್ದು, ಅವರಿಗೆ ಒತ್ತು ನೀಡುವಂಥವ್ರಿಗೆ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಸರ್ಕಾರಿ ನೌಕರರು ಅನ್ನೋದಕ್ಕೆ ಕೈಗಟ್ಟು ನಡೆಯೋದು. ಅದೇನು ಯಾರು ಹೇಳಬೇಕಾಗಿಲ್ಲ. ಈಗ ಏನಂತಂದ್ರೆ ಕೆಲವೊಂದು ಕಡೆ ಭ್ರಷ್ಟತೆಯನ್ನ ಅವರು ಭ್ರಷ್ಟರಾಗಿರೋದ್ರಿಂದನೇ ಇಲ್ಲಿ ಕೂಡ ಅವರು ಭ್ರಷ್ಟಾಚಾರ ನಡೆಸ್ತಿರೋದ್ರಿಂದ ಮಾಹಿತಿ ಹಕ್ಕು ಕಾರ್ಯಕರ್ತರು ಕೂಡ ಅವರು ಹಣ ನೀಡಿ ಒಟ್ಟಾರೆ ವ್ಯವಸ್ಥೆ ಹೇಗಾಯ್ತು ಅಂದ್ರೆ ಇವರು ಕೂಡ ಭ್ರಷ್ಟರಾದ್ರು, ಅಲ್ಲ ಅವರು ಕೂಡ ಭ್ರಷ್ಟರೇ ಹೌದು. ಈ ವ್ಯವಸ್ಥೆ ಒಳಗಡೆ ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ, ಇವತ್ತಿನ ಸಮಾಜದಲ್ಲಿ ನಿಜವಾಗ್ಲೂ ಭ್ರಷ್ಟಾಚಾರ ಮುಕ್ತ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಖಂಡಿತವಾಗಲೂ ಸಾಧ್ಯ ಇಲ್ಲ. ನಾನು ವಿಚಾರ ಹೇಳ್ತೇನೆ. ನನಗೊಂದು ರೋಗ ಬಂದಿದೆ, ಒಂದು ಕ್ಯಾನ್ಸರ್ ಉದಾಹರಣೆಗೆ. ಕೀಮೋಥೆರಪಿ ಅತ್ಯಂತ ಮಾರಕ. ಯಾರು ಸಹ ಕೀಮೋಥೆರಪಿಯ ಆ ಒಂದು ಅದು ಎಷ್ಟು ಕಷ್ಟ ಇದೆ ಅಂದ್ರೆ ಯಾರು ಒಪ್ಕೊಳ್ಳೋದಿಲ್ಲ, ಆದರೆ ಅನಿವಾರ್ಯ. ಯಾಕೆಂದ್ರೆ ಅದನ್ನು ಶಮನ ಮಾಡಕ್ಕೆ, ಗುಣಪಡಿಸಕ್ಕೆ ಆಗೋದಿಲ್ಲ. ಈ ರೀತಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಕ್ಯಾನ್ಸರ್ಗಿಂತ ಹೆಚ್ಚಾಗಿದೆ, ಅದಕ್ಕಿಂತ ಕಠೋರವಾಗಿದೆ. ಆಗ ನಮ್ಮಂತ ಅಂತ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ, ಪ್ರಾಮಾಣಿಕ RTI ಕಾರ್ಯಕರ್ತರು ಇದ್ದಾರೆ. ಆ ಪ್ರಾಮಾಣಿಕ RTI ಕಾರ್ಯಕರ್ತರಿಂದ ಅವರಿಗೊಂದು ಈ ಕೀಮೋಥೆರಪಿ ಮಾಡಿದ ರೀತಿಯಲ್ಲಿ ಅವರನ್ನು ಎಚ್ಚರಿಸುವಂತದ್ದು, ನನ್ನನ್ನು ಬಹಿರಂಗಪಡಿಸ್ತಾರೆ, ನನ್ನ ಭ್ರಷ್ಟಾಚಾರವನ್ನು ಬಯಲು ಮಾಡ್ತಾರೆ ಅನ್ನುವಂತಹ ಮಾಹಿತಿ ಹಕ್ಕಿನಡಿ ತೆಗೆದು ಬಯಲು ಮಾಡುವಾಗ ಅದೊಂದು ಇಂಜೆಕ್ಷನ್ ಕೊಟ್ಟಂಗೆ ಕಂಟ್ರೋಲ್ ಆಗುತ್ತೆ. ಅದನ್ನು ಶಮನ ಮಾಡಕ್ಕೆ ನಿಜವಾದ ಖಂಡಿತವಾಗಲು ಸಾಧ್ಯವಿದೆ. ಯಾಕೆಂದ್ರೆ 100 RTI ಕಾರ್ಯಕರ್ತರು 100 ಜನ ಭ್ರಷ್ಟರಾಗಲು ಸಾಧ್ಯವಿಲ್ಲ. 100 ಜನ ಭ್ರಷ್ಟರಾಗಲು ಸಾಧ್ಯ ಇಲ್ಲ. 10 ಜನ ಇರ್ತಾರೆ ಅದರಲ್ಲಿ, ಖಂಡಿತವಾಗಲು ವ್ಯತ್ಯಾಸ ಬರುತ್ತೆ. ಅದಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕರ್ನಾಟಕದ ಅಣ್ಣಾ ಹಜಾರೆ ಅಂತ ಹೇಳ್ತಾರೆ, HG ರಮೇಶ್ ಕುಣಿಗಲ್ ಅಂತೇಳಿ, ಅವರೊಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಂತ ಕಟ್ಟಿಕೊಂಡು ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಜಿಲ್ಲಾ ಸಮಿತಿ ಇದೆ, ತಾಲೂಕು ಸಮಿತಿ ಇದೆ, ಗೆಲುವು ಮಾಡಿ ಬಹಳ ಪರಿಣಾಮಕಾರಿಯಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿಗಳು, ಸ್ವಾಮೀಜಿಗಳು, ನಮ್ಮ ಒಳ್ಳೆ ಚಿಂತಕರು ಬಂದು ಉದ್ಘಾಟನೆ ಮಾಡಿ ಬಹಳ ಒಳ್ಳೆ ಮೆಚ್ಚುವಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸಹ ಅದೇ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆ ಸಂಘಟನೆಯಲ್ಲಿ ಯಾರಾದರೂ ಈ ರೀತಿ ದರೋಡೆ ಸುಲಿಗೆ ಮಾಡುವಂತ RTI ಕಾರ್ಯಕರ್ತರು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಇದಿಲ್ಲದೆ ಅವ್ರು ತೆಗೆದಾಕ್ತಾರೆ. ಮತ್ತೊಂದು ವಿಚಾರ, ಆರೋಪ ನೀವು ಎಷ್ಟೇ ಒಳ್ಳೆಯವರಾಗಿರ್ಲಿ, ನಮ್ಮ ದೇಶದ ಪ್ರಧಾನಿ ಅವರು ನಮ್ಮ ದೇಶದ ಪ್ರಧಾನಿ ನಾವು ಒಪ್ಕೊಳ್ಳೇಬೇಕು. ನಾನು ಮತ ಹಾಕಿ ನನ್ನೊಂದು ಪಕ್ಷದ ವ್ಯಕ್ತಿ ಆಗಿರ್ಬೋದು, ನೀವು ಇನ್ನೊಂದು ಪಕ್ಷದ ವ್ಯಕ್ತಿ ಆಗಿರ್ಬೋದು, ಆದರೆ ಬಹುಮತದಿಂದ ಆಯ್ಕೆಯ ಪ್ರಧಾನಿಯನ್ನು ನಾವು ನಮ್ಮ ಪ್ರಧಾನಿ ಒಪ್ಕೊಳ್ಳೇಬೇಕು. ಪ್ರಧಾನಿಗೆ 50% ಮತ ಸಿಕ್ಕಿದ್ರೆ 50% ವಿರೋಧ ಅವರು ಅಲ್ಲ ಅಂತ ಹೇಳಕ್ ಆಗೋದಿಲ್ಲ. ಮುಖ್ಯಮಂತ್ರಿ ಎಲ್ಲರನ್ನು ತೃಪ್ತಿಪಡಿಸಕ್ಕೆ ಸಾಧ್ಯನೇ ಇಲ್ಲ. ಒಂದು ಮತ್ತೆ ಎಲ್ಲರೂ ಯಾರು ಸಹ ಪರಿಪೂರ್ಣರಲ್ಲ, ತಪ್ಪು ಒಪ್ಪುಗಳಿರುತ್ತೆ. ಆದರೆ ಯಾವಾಗ ನಾವು ಪ್ರಾಮಾಣಿಕವಾಗಿ ನಾವು ಇವರ ಆಮಿಷಕ್ಕೆ, ಯಾರು ಅಧಿಕಾರಿಗಳ ಭ್ರಷ್ಟರ ಈ ಹೆಂಜಲು ಕಾಸಿಗೆ, ಈ ಬಿಸ್ಕೆಟ್ಗೆ ಬಲಿಯಾಗದ ನೇರವಾಗಿ ಹೋರಾಟ ಮಾಡಿ ಮೇಲಧಿಕಾರಿಗಳು ದೂರು ಕೊಡ್ತೇವೆ, ಅಷ್ಟು ನಾವು ಕೆಟ್ಟರಾಗುತ್ತೆ. ಅಷ್ಟು ನಮ್ಮ ವಿರುದ್ಧ ಅವರು ಷಡ್ಯಂತ್ರ ರೂಪಿಸ್ತಾರೆ, ನಮ್ಮ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲು ಪ್ರಯತ್ನ ಮಾಡ್ತಾರೆ, ಬಿಸ್ಕೆಟ್ ಹಾಕಿ ಸ್ವಲ್ಪ ಜನಗಳನ್ನು ಸೇರಿಸಿ ಪ್ರತಿಭಟನೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಅದರ ಉದ್ದೇಶ ನಮ್ಮ ಹೋರಾಟವನ್ನು, ನಮ್ಮ ಧ್ವನಿಯನ್ನು ಸದ್ದಡಿಗಿಸುವಂತಹ ಭ್ರಷ್ಟರ ಒಂದು ಕೊನೆಯ ಅಸ್ತ್ರ ಅದು. ಸುಳ್ಳು ಪ್ರಕರಣ ದಾಖಲಿಸುವುದು, ಅಪಪ್ರಚಾರ ಮಾಡೋದು. ನಾನು ವಿಚಾರ ಹೇಳ್ತೇನೆ, ಒಂದು ಅಧಿಕಾರಿ, ಭ್ರಷ್ಟ ಅಧಿಕಾರಿ
ನಮಗೇನಾದ್ರೂ ಕೊಟ್ರೆ ಅವ್ರಿಗೆ ನಾವು ಇಸ್ಕೊಂಡು ಸುಲಿಗೆ ಮಾಡಿ ಸುಮ್ಮನೆ ಇದ್ರೆ ಅವನು ನಾವು ಒಳ್ಳೆಯವ, ನನಗೆ ಅವನು ಒಳ್ಳೆಯವನಾಗ್ತಾನೆ. ಯಾವಾಗ ನಾವು ಒಪ್ಪೋದಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ, ಅವ್ರು ಕೊಡದಿದ್ದಾಗ ನಾವು ಮೇಲ್ಮನೆಯು ಹಾಕಿ ಮತ್ತೊಂದು ಹಾಕಿ, ಈಗ ನನ್ನ ಬಳಿ ನಾನು ನಿಮಗೆ ದಾಖಲೆ ಕೊಡಬಲ್ಲ, ಎಷ್ಟು ದಾಖಲೆ ಇದೆ ಅಂದ್ರೆ ನನಗೆ ಬಹಳ ಜನ ಪ್ರಶ್ನೆ ಮಾಡ್ತಾರೆ, ಅಂದ್ರೆ ಏನ್ ಮಾಡಿದ್ದೀರಿ ಅಂತ ಹೇಳಿ. ಲೋಕಾಯುಕ್ತ ದೂರು ಕೊಟ್ಟಿದ್ದ ದಾಖಲೆ ಇದೆ, ಮೇಲಧಿಕಾರಿ ದೂರು ಕೊಟ್ಟಿದ್ದ ದಾಖಲೆ ಇದೆ, ಎಷ್ಟೋ ದಾಖಲೆಗಳು. ನಾನು ಯಾವುದೇ ದಾಖಲೆ ಇಲ್ಲದ ಮಾತಾಡೋದಕ್ಕೆ ನಾನೊಂದು RTI ಕಾರ್ಯಕರ್ತ, ನನ್ನ ಬಳಿ ಸಾರ್ವಜನಿಕರು ಪ್ರಶ್ನೆ ಮಾಡಬಹುದು, ನೀವೇನು RTI ಕಾರ್ಯಕರ್ತ, ಏನು ದಾಖಲೆ ಇಲ್ಲ ಅಂತ. ನಾನು ದಾಖಲೆ ಇಟ್ಕೊಂಡೇ ಯಾರೇ ಏನೇ ಆರೋಪ ಮಾಡಿದ್ರು ನನ್ನ ಬಳಿ ಏಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಪೂರಕ ದಾಖಲೆ ಇದೆ, ನಾನು ನಿಮ್ಗೆ ಅದರ ಬಗ್ಗೆ ತೋರಿಸಬಲ್ಲೆ. ಓಕೆ ಸರ್, ಒಂದು ಕಾರ್ಯಕ್ರಮ ಒಂದು ಸಣ್ಣ ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಮತ್ತಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಯಾಕೆಂದ್ರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಕೆಲಸ ಅಷ್ಟು ಸುಲಭವೇನಲ್ಲ. ಪ್ರಸ್ತುತ ಸಮಾಜದಲ್ಲಿ ಈ ವ್ಯವಸ್ಥೆಗಳ ನಡುವೆ ಒಂದು ಮಾಹಿತಿಯನ್ನು ತೆಗೆದು ಅಥವಾ ಭ್ರಷ್ಟಾಚಾರದ ವಿರುದ್ಧವಾಗಿ ನಿಂತುಕೊಳ್ಳೋದು ಸಾಮಾನ್ಯವಾದ ಕೆಲಸ ಅಲ್ಲ. ಆ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಒಂದು ರೀತಿಯಲ್ಲಿ ಪರ ವಿರೋಧಗಳು ಬಂದೇ ಬರ್ತದೆ. ಆ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಮತ್ತೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ. ಆದ್ರೆ ಹಣ, ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ ನಿಂದ ಥಟ್ಟನೆ ಲೋನ್ ತಗೊಳ್ಳಿ ಮತ್ತೆ ಬಿಸ್ನೆಸ್ ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್, ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. Shining senses in your life. Desirable designs gives you treasured memory. Sharda Jewelers. ವೀಕ್ಷಕರ, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ KM ಹ್ಯಾರಿಸ್ ಅವರ ಚರ್ಚೆಯನ್ನು ಮಾಡ್ತಾ ಇದ್ವಿ. ತಾವು ಹೇಳಿದ್ದು ಸುಮಾರು 11 ವರ್ಷದಿಂದ ತಾವು RTI ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆ ಈ ಒಂದು RTI ಕಾರ್ಯಕರ್ತರು ಅಂತ ಬಂದ ನಂತರ ನಾನು ಆಗಲಿ ಹೇಳಿದ ಪರ ವಿರೋಧವನ್ನು ಕಟ್ಕೊಳ್ಳೋಕೆ ಯಾರು ಕೂಡ ಬಹುಶಃ ಸಮಾಜವನ್ನು ಒಂದು ರೀತಿಯಲ್ಲಿ ಒಂದು ಯಾವುದೋ ಒಂದು ಶಕ್ತಿಯನ್ನು ಎದುರು ಹಾಕೊಳ್ಳಲಿಕ್ಕೆ ಭಾಳಷ್ಟು ಹಿಂದೆ ಮುಂದೆ ನೋಡುವಂಥದ್ದು. ತಮಗೆ ಹೇಗೆ ಬಂತು ಈ ಆಲೋಚನೆ, ನಾನು RTI ಕಾರ್ಯಕರ್ತನಾಗಬೇಕು ಮತ್ತು ಇದು ಈ ರೀತಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಾನು ಹೋರಾಟ ಮಾಡಬೇಕು ಅನ್ನುವಂಥದ್ದು ಹೇಗೆ ಹೇಗೆಂದ್ರೆ ನಾನು ಹಿಂದೆ ಈ 11 ವರ್ಷಗಳ ಅದರ ಹಿಂದೆ RTI ಕಾರ್ಯಕ್ರಮ ಹಿಂದೆ ಹಲವು ಸಾಮಾಜಿಕ ಸೇವೆಗಳಲ್ಲಿ ಮಾಡ್ತಾ ಇದ್ದೆ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೆ. ಅದು ನನ್ನ ಬ್ಲಡ್ ಅಲ್ಲಿ ಬಂದಂತ. ಈಗ ಎಲ್ಲರಲ್ಲೂ ಒಂದೇ ಮನೋಭಾವನೆ ಬರೋದಿಲ್ಲ.
ಒಬ್ಬೊಬ್ಬರೊಂದು ಮನೋಭಾವ. ನನ್ನ ಬ್ಲಡ್ ಅಲ್ಲಿ ನನಗೆ ಸಮಾಜ ಸೇವೆ ಮಾಡಬೇಕು. ನನಗೆ ಇವತ್ತು ಸಹ ಒಂದು ಬಡವರು ಏನೋ ಒಂದು ಚಪ್ಪಲ್ ಹಾಕದ ಹುಡುಗ ಹೋದ್ರೆ ಹೇಳ್ಬಾರ್ದು ನಾನು ಒಂದು ಚಪ್ಪಲ್ ಕೊಡಿಸ್ತೇನೆ, ನನಗೆ ನನ್ನ ಮಗ ರೀತಿ ಕಾಣ್ತೇನೆ ನೋಡಿ ಚಪ್ಪಲ್ ಹಾಕೋದು, ಆ ರೀತಿ ಮನೋಭಾವನೆ ನನ್ನಲ್ಲಿ ಇದೆ. ನನಗೆ ಈ ಸಮಾಜ ಸೇವೆ ಮಾಡಬೇಕು. ಮಾಡಿದಾಗ ಇದರಲ್ಲಿ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಬೇಕಲ್ವಾ. ಈಗ ನಾವು ಮಾತಾಡಿದನ್ನು ಒಂದು ಮೀಡಿಯಾ ಬೇಕು ಅನ್ನೋ ಹಾಗೆ ಪ್ಲಾಟ್ಫಾರ್ಮ್ ಬೇಕು. ಇದು ಹೆಂಗೆ ಈ ಭ್ರಷ್ಟರನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ತೆಗಿಬೇಕು ಅಂದಾಗ ಆಗ ನನಗೆ ಬೇರೆಯವರು ನನಗೆ ಆಗ ಚೆನ್ನಾಗಿದ್ದವರು ನನಗೆ ಮಾಹಿತಿ ಕೊಟ್ಟದ್ದು, ಮಾಹಿತಿ ತೆಗಿ ಅದರಲ್ಲಿ ಸಿಗುತ್ತೆ. ಅದರ ಬಗ್ಗೆ ನಾನು ಮಾಹಿತಿ ಹಾಕಲ್ಲಿ 1-2-3 ಜಾಗದಲ್ಲಿ ಹೋಗಿ ಅವರ ಬಳಿ ದಿನನಿತ್ಯ ಹೋಗಿ, ಇಲ್ಲಿಂದ ಸ್ವಲ್ಪ ದೂರ ಸವನಪೇಟೆಯಲ್ಲಿ ಒಂದು ಸೆರೆ ಮಾಡ್ತಾ ಇತ್ತು ನನಗೆ ಸುಬ್ರಹ್ಮಣ್ಯ, ಅವರ ಹತ್ರ ಹೋಗಿ ಸುಮಾರು ಟ್ರೈನಿಂಗ್ ಪಡ್ಕೊಂಡು ಯಾವ ರೀತಿ ಹಾಕ್ಬೇಕು, ಯಾವ ರೀತಿ ಮಾಡಬೇಕು. ಇದರಲ್ಲೇನು IAS IPS ಓದಿ ಕಲಿಯುವಂಥದ್ದಲ್ಲ, ಸಾಮಾನ್ಯ ಇದರಲ್ಲಿ ನಾವು ಆಮೇಲೆ ಬುಕ್ ತಗೊಂಡು ಅದ್ರ ಬಗ್ಗೆ ಕಲಿತು ನಾನು ಸರಿಯಾಗಿ ಅದ್ರ ಮೇಲ್ಮನೆಗೆ ಹಾಕಲು ಕಲಿಯಾಗ 3 ವರ್ಷ ಆಗಿದೆ. ಒಂದು ಅರ್ಜಿ ಹಾಕಿ ಅವ್ರು ಕೊಡದಿದ್ದರೆ ಅವ್ರು ತಪ್ಪಿಸ್ತಾರೆ, ದಾರಿ ತಪ್ಪಿಸ್ತಾರೆ. ಪ್ರಸ್ತುತರು ಅವರು 150 ದಾರಿ ಕಂಡುಹಿಡಿದಿರ್ತಾರೆ, ಯಾವ ರೀತಿ ತಪ್ಪಿಸ್ಬೇಕು, ದಾರಿ ತಪ್ಪಿಸ್ತಾರೆ. ಆವಾಗ ನಾನು ಅದು ಮೇಲ್ಮನವಿ ಸರಿಯಾಗಿ ಹಾಕಕ್ಕೆ 2-3 ವರ್ಷ ಆಗಿದೆ ಕಲಿಯಕ್ಕೆ. ಅದ ನಂತರ ಮೇಲ್ಮನೆಯ ಮಾಹಿತಿ ಆಯೋಗ ಈ ರೀತಿ ಮೇಲ್ಮನೆಯ ಹಾಕಕ್ಕೆ ಎಲ್ಲ ಕಲಿತಾ ಇತ್ತು. ಮತ್ತೆ ಪರ ವಿರುದ್ಧ ಸಾಮಾನ್ಯ ವಿರೋಧ ಅಂತೂ ನಾವು ಎಷ್ಟು ಪ್ರಾಮಾಣಿಕವಾಗಿ ಹೋಗ್ತೇವೆ ಅಷ್ಟೇ ವಿರುದ್ಧ. ಈಗ ನೀವು ನೋಡಿದ್ರೆ ಈಗ ಸ್ವಲ್ಪ ದಿನಗಳ ಹಿಂದೆ ನನ್ನ ವಿರುದ್ಧ ಯಾಕೆಂತಂದ್ರೆ ಅದೇ ನಾನು ಹೇಳಿದಾಗೆ ಒಂದು ರೀತಿಯಲ್ಲಿ ಒಂದು ಈಗ ಸಾಮಾಜಿಕ ಕಾರ್ಯಕರ್ತರ ಕೆಲಸಗಳಲ್ಲಿ ಕೆಲವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೇನೆ ಅಂತ ಒಂದು ಪರವಾಗಿ ಮಾತಾಡ್ತಾರೆ. ಮತ್ತೆ ನಾನು ಆಗಲೇ ಹೇಳಿದಾಗೆ ಒಂದು ರೀತಿಯಲ್ಲಿ ಒಂದು ಬಣ ವಿರೋಧನೂ ಇರ್ತದೆ. ಅವರು ದುಷ್ಟರು ಇರ್ಬೋದು ಅಥವಾ ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಹೊಡೆತ ಬೀಳ್ತಿರ್ಬೋದು. ಈ ರೀತಿಯ ಒಂದು ಬಣ ಕೂಡ ವಿರೋಧವನ್ನು ಮಾಡ್ತದೆ. ಬಹಳಷ್ಟು ಜನರ ವಿರೋಧವನ್ನು ಕಟ್ಕೋಬೇಕಾಗ್ತದೆ. ಯಾಕೆಂದ್ರೆ ದುಷ್ಟರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಪ್ರಸ್ತುತ ವ್ಯವಸ್ಥೆ ಒಳಗಡೆ ಖಂಡಿತವೂ ಆಗಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಬಹುಶಃ ಇತ್ತೀಚೆಗೆ ನಿಮ್ಮ ಮೇಲೆ ಕೆಲವು ಪ್ರತಿಭಟನೆಗಳು ನಡೆದು ಮತ್ತು ಒಂದು ರೀತಿಯ ಇಲ್ಲಿ ಈತ ನಮ್ಮನ್ನು ವಸೂಲಿ ಮಾಡ್ತಾನೆ ಮತ್ತು ಬೇಕು ಅಂತ ಹೇಳಿ ನಮಗೆ ಟಾರ್ಚರ್ ಕೊಡ್ತಾನೆ ಅನ್ನುವಂಥ ಮಾತುಗಳು ಕೂಡ ಕೇಳ್ಬಂದು ನಾವು ಕೊಡ್ಬೋದ್ರೆ ನಿಮಗೆ ಪ್ರತಿಭಟನೆ ಮಾಡಿರ್ತೀವಿ. ಸತ್ಯಾಸತ್ಯತೆ ಏನು ಸರಿಯೇ ಗೊತ್ತಾ? ವಸೂಲಿ ಮಾಡ್ತಾನೆ ಅಂತ ಹೇಳೋದು ಯಾರು ವಸೂಲಿ ಮಾಡೋಕ್ಕಾಗುತ್ತೆ? ಒಂದು ವಿಚಾರ. ಈಗ ವಸೂಲಿ ಮಾಡುತ್ತೆ ಅಂತ ಹೇಳಿ ಅಲ್ಲಿ ನಾನೀಗ ಹೋರಾಟ ಮಾಡ್ತಾ ಇದ್ದೇನೆ. ನಾನು ಒಂದು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಅವರ ಸೇವೆಯ ಬಗ್ಗೆ, ಅವರು ಕರೆಕ್ಟಾಗಿ ಸೇವೆ ನೀಡ್ತಾ ಇಲ್ಲ, ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಖಾಸಗಿ ಕ್ಲಿನಿಕ್ಗಳಲ್ಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಇವರು ಹೋಗಿ ಕೆಲಸ ಮಾಡ್ತಾರೆ, ನಮ್ಮಲ್ಲಿ ಬರ್ತಾ ಇಲ್ಲ, ಇವರು ಸರ್ಕಾರಿ ಸೇವೆ ನೀಡ್ತಾ ಇಲ್ಲ ಅಂತ ಹೇಳಿ ಹಿಂದೆ ಕೂಡ ನಾವು ಹಲವು ಪ್ರತಿಭಟನೆ ಹೋರಾಟ ಮಾಡಿದೀವಿ. ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ, ಹೋರಾಟ ಗಣಿ ಮಾಡಿದೀವಿ ವೈದ್ಯರ ಸೌಲಭ್ಯ ಕೊರತೆಯ ಬಗ್ಗೆ. ಇದರ ಬಗ್ಗೆ ನಾನು ಈ ಯಾರು ಆರೋಗ್ಯಾಧಿಕಾರಿಗಳು ಸೇವೆ ನೀಡ್ತಾ ಇಲ್ಲ ಅಂತ ಹೇಳಿ ಮಾಹಿತಿ ಹಕ್ಕಿನಡಿ ಬಯೋಮೆಟ್ರಿಕ್ ಇರಬಹುದು ಎಲ್ಲಾ ದಾಖಲೆಗಳನ್ನು ತೆಗೆದು ಮೇಲಧಿಕಾರಿಗೆ ದೂರು ಕೊಟ್ಟಿದ್ದೇನೆ. ನಿಜ ನಂತರ ದಾಖಲೆ ಇದೆ, ಎಲ್ಲವೂ ದೂರು ಕೊಟ್ಟಿದ್ದೇನೆ. ಆದರೆ ಆಮೇಲೆ ಪ್ರಾಂಶುಪಾಲರು ಇರ್ಬೋದು, ಅದರ ಹೆಸರು ಹಾಕಿ ಪ್ರಾಂಶುಪಾಲ ಕಿರುಕುಳ ಅಂತ ಹೇಳಿ 8 ವರ್ಷದ ಮಾಹಿತಿ ಕೇಳಿ ಕಿರುಕುಳ ಕೊಡ್ತಾ ಇದ್ದಾರೆ. ಸರ್, ನಾನು ಮಾಹಿತಿ ಹಕ್ಕಲ್ಲಿ ಕೇಳೋ ಸುಮ್ಮನೆ ಕೇಳೋದಿಲ್ಲ. ಎಲ್ಲೋ ಒಂದು ಮಾಹಿತಿ ಹಕ್ಕು ನಾನು ಸುಮ್ಮನೆ ಆಗೋದಿಲ್ಲ. ನಮಗೆ ಏನು ಗುಮಾನಿ ಯಾರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನಾದ್ರು ಸಂಶಯ ಬಂತು ಆವಾಗ ಮಾತ್ರ ನಾವು ಮಾಹಿತಿ ಹಕ್ಕಿನಡಿ ಕೇಳ್ತೀವಿ. ಆವಾಗ ಇವರು ಭ್ರಷ್ಟಾಚಾರ ಆಗಿಲ್ಲ, ಇವರೇನು ತಪ್ಪಾಗಿಲ್ಲ ಅಂದ್ರೆ ಏಕೆ ಇವರು ಮಾಹಿತಿ ಕೊಡೋದಿಲ್ಲ? ಅದೇ ನಾವು ಮೇಲ್ಮನವಿ ಹಾಕಿ ಪ್ರಾಂಶುಪಾಲರು ಕೊಟ್ಟಿಲ್ಲ, ಮೇಲ್ಮನವಿ ಹಾಕಿದ್ದೀವಿ. ಅಲ್ಲಿಂದ ವಿಚಾರಣೆಗೆ ಬಂದಿದೆ ಮಂಗಳೂರು ಜಂಟಿ ನಿರ್ದೇಶಕರಿಂದ. ಆವಾಗ ಇವರು ಅದು ಹಾಸ್ಯಾಸ್ಪದ ನಿಜವಾಗ್ಲು, ಮಾಹಿತಿ ಹಕ್ಕಿನಡಿ ಕೇಳಿ ಕಿರುಕುಳ ಕೊಡ್ತಾ ಇದ್ದಾರೆ ಒಂದು ಅರ್ಜಿಗೆ ಕೊಟ್ಟಾಗ. ಆಗ ಮಾಹಿತಿ ಹಕ್ಕು ನಮ್ಮ ಹಕ್ಕಲ್ವಾ, ಕೇಳಬಾರ್ದ? ಅದು ಹಾಸ್ಯಾಸ್ಪದ. ಮತ್ತೊಂದು ಈ ವೈದ್ಯಾಧಿಕಾರಿ ವಿರುದ್ಧ ದೂರು ಕೊಟ್ಟಿದ್ರು. ಆ ವೈದ್ಯಾಧಿಕಾರಿ ನಾನು ಹೇಳ್ತಾ ಇರೋದು ಒಂದು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ಒಂದಷ್ಟು ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಿದ್ರು. ಒಂದು ಅವರ ಯಾಕಂದ್ರೆ ಪಂಚಾಯತಿ ಸದಸ್ಯರುಗಳು ಕೆಲವು ಜನ ಸೇರಿದ್ದಾರೆ, ಅದರ ವಿರುದ್ಧ ನಾವು ಮೇಲಧಿಕಾರಿ ದೂರು ಕೊಟ್ಟಿದ್ದೇವೆ. ಯಾಕಂದ್ರೆ ಸ್ಥಳೀಯವಾಗಿ ಕೆಲವು ಪಂಚಾಯಿತಿ ಸದಸ್ಯರೇ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ, ಬೇನಾಮಿ ಹೆಸರಿನಲ್ಲಿ ದುಡ್ಡು ತಗೊಳ್ತಾ ಇದ್ದಾರೆ. ಆಮೇಲೆ ಟೆಂಡರ್, ಈ ಲೈಸೆನ್ಸ್ಗಳು ವಾರ್ಷಿಕ ಟೆಂಡರ್ ಬಹಿರಂಗ ರಾಜ್ಯವಾಗ ಅವರು ಒಳ ಒಪ್ಪಂದ ಮಾಡಿಕೊಂಡು 2-3 ಅಂತ ಮಾಡ್ತಾ ಇದ್ದಾರೆ. ಎಲ್ಲ ದಾಖಲೆ ಇದೆ ದೂರು ಕೊಟ್ಟಿದ್ದ ಬಗ್ಗೆ. ಪಂಚಾಯತಿ ಕೆಲವು ಮೆಂಬರ್ ಅಲ್ಲಿ ಉಳಿಸಿಕೊಂಡಿದ್ದಾರೆ, ಅವರು ಭ್ರಷ್ಟಾಚಾರ ದೂರು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಸೇರ್ಕೊಂಡಿದ್ದಾರೆ. ಮತ್ತೆ ವೈದ್ಯರು, ಸರ್ ನಾನು ಹೇಳೋದು, ನಾನು ಅಡ್ಡಿಪಡಿಸಿದ ಅಂತ ಹೇಳ್ತಾರೆ. ಕರ್ತವ್ಯಕ್ಕೆ ಅಡ್ಡಿ ಹೇಗೆ ದೂರು ಕೊಡಬಾರ್ದು? ಅವರು ಕರ್ತವ್ಯಕ್ಕೆ ನಾನು ಅಡ್ಡಿಪಡಿಸಿದ್ದಾರೆ. ಸಿಸಿ ಕ್ಯಾಮರಾ ಇದೆ, ನಾನು ಹೋಗಿದ್ದ ಕರೆ ಮಾಡಿದ್ರೆ ಫೋನ್ ಮೊಬೈಲ್ ಕರೆ ಇದೆ. ಈ ಆಧುನಿಕ ಯುಗ, ನಾನು ಏನೇ ಡೀಲ್ ಮಾಡಿ ಏನು ಕೇಳಿದ್ರು ಒಂದು ಸಿಸಿ ಕ್ಯಾಮರಾ ಇಲ್ಲ ಮೊಬೈಲ್ ರೆಕಾರ್ಡ್ ಇತ್ತು. ಈ ಯುಗದಲ್ಲಿ ಹೊರ ಬರೋದಿರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇವರು ನನ್ನ ಮೇಲೆ ದೂರು ಕೊಡಬಹುದು. ಒಂದು ಅಷ್ಟು ಜನರನ್ನು ಸೇರಿಸಿಕೊಂಡು FIR ಇಲ್ಲ, ಏನೂ ಇಲ್ಲ, ಏನು
ಬಂಧಿಸಿ ಅಂದ್ರೆ ಇವರಿಗೆ ಕನಿಷ್ಠ ಜ್ಞಾನ ಇಲ್ವಾ? ಒಂದು ಅಧಿಕಾರಿ ನನ್ನ ಹತ್ರ ಕೇಳ್ತಾನೆ ಪೊಲೀಸ್ ಠಾಣೆಯಲ್ಲಿ, ನಿನ್ನ ವಿದ್ಯಾರ್ಹತೆ ಏನು ನನ್ನ ಬಳಿ ಪ್ರಶ್ನೆ ಮಾಡಕ್ಕೆ ಅಂತ. ನಾನು ಆ ಅಧಿಕಾರಿಗಳ ಬಯಸ್ತಾನೆ, ನನ್ನ ತೆರಿಗೆಯಲ್ಲಿ ನೀನು ಸಂಬಳ ತಗೊಳ್ಳೋದೇ ನನ್ನ ಅರ್ಹತೆ. ಒಬ್ಬರನ್ನು ಅಧಿಕಾರಿಗಳು ಪ್ರಶ್ನೆ ಮಾಡೋದು ನಮ್ಮ ಅರ್ಹತೆ ಏನಂದ್ರೆ, ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡ್ಕೊಳ್ಳುವ ಅಧಿಕಾರಿ ಅವನು, ಅದೇ ನನ್ನ ಅರ್ಹತೆ. ನನ್ನ ತೋಟದಲ್ಲಿ ಕೆಲಸ ಮಾಡೋ ನಾನು ಸಂಬಳ ಕೊಡ್ತಾ ಇದ್ದೀವಿ, ಅವನು 3-4 ಗಂಟೆ ಕೆಲಸ ಬಿಟ್ಟು ಹೋಗೋನು 3 ಗಂಟೆ ಹೋದ್ರೆ ನಮಗೆ ಕೇಳಕ್ಕೆ ಹಕ್ಕಿದೆ ಅಲ್ವಾ? ಅದೇ ರೀತಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಅವರ ಏನು ಅವಧಿ ಇದೆ, ಸೇವಾ ಅವಧಿ 1 ಗಂಟೆ ಅಲ್ಲ 5 ನಿಮಿಷ ಮುಂಚೆ ಹೋದ್ರು ಪ್ರತಿಯೊಬ್ಬ ಪ್ರಜೆಗೂ ಕೇಳುವ ಹಕ್ಕಿದೆ. ಅಷ್ಟು ಕನಿಷ್ಠ ಜ್ಞಾನ ಇಲ್ಲ. ಗೂಂಡಾಗಳನ್ನು ಹಲ್ಲೆಗೆ ಮುಂದಾಗ್ತಾರೆ, ಪೊಲೀಸ್ ಠಾಣೆ ಒಳಗಡೆಯಿಂದ ಹಲ್ಲೆಗೆ ಮುಂದಾಗ್ತಾರೆ. ದಾಖಲೆ ಇದೆ, CCTV ಇದೆ. ಅಲ್ಲಿಂದ ಕ್ವಶನ್ ಮಾಡ್ತಾರೆ ಇವ್ರು ಕೂತ್ಕೊಂಡು, ನೀವು ನನ್ನನ್ನು ಕೇಳಕ್ಕೆ ಯಾರು, ನಿನ್ನ ಅರ್ಹತೆ ಏನು? ಅವ್ರಿಗೆ ಕನಿಷ್ಠ ಜ್ಞಾನ ಅನ್ನೋದು ಇಲ್ಲ ಅವ್ರಿಗೆ. ಅವ್ರು ಯಾವ ಮಂಪರ್ನಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೊಂದು, ಈ ನಮ್ಮ ಪ್ರಾಂಶುಪಾಲರ ಕಿರುಕುಳ ಅಂತ ಕೊಟ್ಟಿದ್ದಾರೆ, ಅದು ಸಹ ದಾಖಲೆ ಅಂತ ಕೊಟ್ಟಿದ್ದಾರೆ. ಮಾಹಿತಿ ಕೇಳಿದಾಗ ಕಿರುಕುಳ ಅಂತ ಹೇಳಿ ಶಾಸಕರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಬಹುಶಃ ಶಾಸಕರಿಗೆ ತಪ್ಪು ಮಾಹಿತಿ ಇವರು ಕೊಡ್ತಾ ಇದ್ದಾರೆ, ಹೋಗಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಯಾಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂದ್ರೆ, ನನ್ನ ಹೋರಾಟನ ಹೆಂಗೂ ಬಗ್ಗಿ ಬಡಿಯಬೇಕು, ಏನಾದ್ರೂ ಮಾಡಿ ಅವರ ಹೋರಾಟವನ್ನು ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವರಿಗೆ ತಪ್ಪು ಮಾಹಿತಿ ಕೊಟ್ಟು ಅವರನ್ನು ಸಹ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಲವರು ಅವರಿಗೆ ಹೋಗಿ ತಪ್ಪು ಮಾಹಿತಿ ಕೊಡೋದು, ಆರಿಸಿ ಮಾಡ್ತಾ ಅಂತ ತಪ್ಪು ಮಾಹಿತಿ ಕೊಟ್ಟು ಶಾಸಕರ ಬಳಿ ಸಂಪೂರ್ಣವಾಗಿ ತಪ್ಪು ಮಾಹಿತಿ ಕೊಟ್ಟು ಅವರನ್ನು ದಾರಿ ತಪ್ಪಿಸುವಂತ ಕೆಲಸ ಕೂಡ ಕೆಲವು ಕಿಡಿಗೇಡಿಗಳು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಓಕೆ, ಸರಿ. ಸಾಮಾನ್ಯವಾಗಿ ಇದ್ದೇ ಇರುವಂಥದ್ದು ಏನಂತಂದ್ರೆ, ಒಬ್ಬ ಹೋರಾಟಗಾರನ ಅವನನ್ನು ಹಿಮ್ಮೆಟ್ಟಿಸಲಿಕ್ಕೆ ಬೇಕಾದಂಥ ಹಲವು ಷಡ್ಯಂತ್ರಗಳು ಸಾಮಾನ್ಯ ಮಾಡಿದ್ರು. ತಾವು ಹೇಳಿದ್ರೆ 11 ವರ್ಷದಿಂದ ತಾವು RTA ಕಾರ್ಯಕರ್ತರಾಗಿ ಕೆಲಸ ಮಾಡಿ, ಒಂದು ಯಾವುದಾದ್ರೂ ಒಂದು ಈ 11 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಭ್ರಷ್ಟಾಚಾರವನ್ನು ಹೊರಗೆಳೆದಿದ್ದೆ ತಾವು ನೆನೆಸ್ಕೊಳ್ಳೋದಾದ್ರೆ ಒಂದು ಮುಖ್ಯವಾದ ಯಾವುದು? ನಾನು ಆರೋಗ್ಯ ಇಲಾಖೆಯಲ್ಲಿ ಹಾಗೂ ಪಂಚಾಯಿತಿಯಲ್ಲಿ 2015ರಲ್ಲೇನೆ ದಾಖಲೆ ಇದೆ. ಲೋಕಾಯುಕ್ತ ದೂರು ಕೊಟ್ಟು ಲೋಕಾಯುಕ್ತ ತನಿಖೆ ಆಗ್ತಾ ಇತ್ತು. ಅಷ್ಟರಲ್ಲಿ ಗೊತ್ತಲ್ಲ, ಭ್ರಷ್ಟರು ಹೈಕೋರ್ಟಿಗೆ ಹೋಗಿ ಅಲ್ಲಿಂದ ಸ್ಟೇ ತಂದಿದ್ದಾರೆ ಅದಕ್ಕೆ. ತದನಂತರ 60 ಮೇಲಧಿಕಾರಿಗಳು ದೂರು ಕೊಟ್ಟಿದ್ದೇವೆ. ತದನಂತರ ಮತ್ತೊಂದು ಈಗ ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಾ ಇದೆ, ಆರೋಗ್ಯ ಇಲಾಖೆಯಲ್ಲಿ ತನಿಖೆ ಆಗ್ತದೆ. ಇಂದ ಪಂಚಾಯಿತಿ ಕೊಟ್ಟು ತನಿಖೆ ಆಗ್ತಾ ಇತ್ತು, ಸ್ಟೇ ತಂದಿದ್ದಾರೆ. ಈಗ ಪುನಃ ನಾನು ಈಗ 3 ತಿಂಗಳ ಹಿಂದೆ ಕೊಟ್ಟು ತನಿಖೆ ಆಗ್ತಾ ಇದೆ, ಯಾವುದು ಆರೋಗ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಲ್ಲ. ಮತ್ತೊಂದು ಸರ್, ನಾನು ಹೇಳ್ತಾ ಇರೋದು, ಇವರು ನನ್ನ ಮೇಲೆ ಏನು ಸುಲಿಗೆ ಮಾಡ್ತಾನೆ ಅಂತದ್ದು, ಇದು ಆಧುನಿಕ ಯುಗ, ಗೂಗಲ್ ಯುಗ, ಆಧುನಿಕ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಣ್ಣ ದಾಖಲೆ ಇವರು ತರಲಿ, ಯಾರು ನನ್ನ ವಿರುದ್ಧ ಆರೋಪ ಮಾಡುವವರು, ನಾನೇನೇ ಆರೋಪ ಮಾಡ್ತೇನೆ ಸಂಪೂರ್ಣವಾಗಿ ದಾಖಲೆ ಇಟ್ಟು ನಿಮ್ಗೆಲ್ಲ ಪ್ರದರ್ಶನ ಮಾಡಿಕೊಡು, ಎಲ್ಲವೂ ಯಾರ ಮೇಲೆ ದೂರು ಕೊಟ್ಟಿದ್ದೀವಿ, ಏನಾಗಿದೆ, ಏಕೆ ದೂರು ಕೊಟ್ಟಿದ್ದಾರೆ, ಪ್ರಾಂಶುಪಾಲರ ಯಾಕೆ ಕೊಟ್ಟಿದ್ದಾರೆ, ಆರೋಗ್ಯಾಧಿಕಾರಿ ಯಾಕೆ ಕೊಟ್ಟಿದ್ದಾರೆ, ಪಂಚಾಯತ್ ಸದಸ್ಯರು ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ದಾಖಲೆ ಇದೆ. ನನ್ನ ವಿರುದ್ಧ ಏನಾದರೂ ನಾನು ಸುಲಿಗೆ ಕೇಳಿದ್ರೆ ಈ ಸಾಮಾಜಿಕ ಎಲ್ಲರಿಗೂ ಗೊತ್ತು, ಯಾರು ದೊಡ್ಡರಲ್ಲ. ಈ ಯುಗದಲ್ಲಿ ಸಣ್ಣ ಒಂದು ಕೆಮ್ಮಿದರೆ ಇಡೀ ಲೋಕಕ್ಕೆ ಹೋಗುತ್ತೆ. ವಾಟ್ಸಪ್, ಫೇಸ್ಬುಕ್ ಮುಖಾಂತರ ಒಂದು ಸಣ್ಣ ದಾಖಲೆ ಅವರು ಕೊಡ್ಲಿ, ಹ್ಯಾರಿಸ್ 1 ರೂಪಾಯಿ ಒಬ್ಬನ ಬಳಿ ಸುಲಿಗೆ ಹೋಗಲಿ ಕೇಳಿದ್ದಾನೆ ಅಂತ ಹೇಳಿ ಒಂದು ದಾಖಲೆ ಕೊಟ್ಟರೆ, ಬಹಿರಂಗವಾಗಿ ಅವರ ಏನು ಪ್ರತಿಭಟನೆ ಮಾಡ್ತಾರೆ, ಆರೋಪ ಮಾಡ್ತಾರೆ, ಅವರ ಮುಂದುಗಡೆ ನಾನು ನನ್ನ ಕೆಲಸ ಬಿಟ್ಟು ಬೋಳಿಸ್ಕೊಂಡು ಊರು ಬಿಟ್ಟು ಹೋಗ್ತೇನೆ, ಅವರೇನು ಗಡಿಪಾರು ಮಾಡಬೇಕಾಗಿಲ್ಲ, ನಾನು ಹೋಗ್ತೇನೆ. ಅದಲ್ಲದೆ ಇವರು ಏನು ನನ್ನ ವಿರುದ್ಧ ಮಾಡಿದರೆ ಅವರಿಗೆ ನಾನು ಲೀಗಲ್ ನೋಟಿಸ್ ಕಳಿಸಿದ್ದೇನೆ. ಅವರು ನ್ಯಾಯಾಲಯದಲ್ಲಿ ನಾನು ಮಾನಹಾನಿ ಪ್ರಕರಣ ಕೂಡ ದಾಖಲು ಮಾಡ್ತಾ ಇದ್ದೇನೆ. ಅದರ ಅಂಗವಾಗಿ ಅವರಿಗೆಲ್ಲರಿಗೂ ನಾನು ಭಾಗವಾಗಿ ಲೀಗಲ್ ನೋಟಿಸ್ ವಕೀಲರ ಮುಖಾಂತರ ಈಗಲೇ ಕಳಿಸಿರ್ತೇನೆ. ಓಕೆ ಸರ್, ಈಗೇನಂತಂದರೆ ಒಂದು ರೀತಿಯಲ್ಲಿ ಅದೇ ಸಾಮಾನ್ಯವಾಗಿ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಬರುವಂಥದ್ದು ಸಹಜ. ಕೊನೆಯದಾಗಿ ಈ ಮಾಹಿತಿ ಹಕ್ಕು ಮತ್ತು ಏನು ಈ ಸಾಮಾಜಿಕ ಕಾರ್ಯಕರ್ತರಾಗಿರ್ತಾವೆ ಒಂದು ರೀತಿ ಭ್ರಷ್ಟಾಚಾರವನ್ನು ತೊಡೆದು ಹಾಕುವಲ್ಲಿ ತಮ್ಮ ಪ್ರಯತ್ನವನ್ನು ತಾವು ಪಡ್ತಾ ಇದೆ. ಕೊನೆಯದಾಗಿ ನಮ್ಮ ಹಲವಾರು ಭಾಳಷ್ಟು ಇಲಾಖೆಗಳಲ್ಲಿ ಇವತ್ತು ನಡೆದಿರ್ತಕ್ಕಂಥದ್ದು ಭಾಳಷ್ಟು ಬಡವರಿಗೆ, ಅನಕ್ಷರಸ್ಥರಿಗೆ, ಗೊತ್ತಿಲ್ಲದವರಿಗೆ, ಸರಿಯಾದ ಮಾಹಿತಿ ಇಲ್ಲದವರಿಗೆ, ಒಂದು ಇಲಾಖೆಯ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದವರಿಗೆ ಭಾಳಷ್ಟು ಜನರಿಗೆ ಅನ್ಯಾಯ ಆಗ್ತಿದೆ. ಉಳ್ಳವರೇ ಭಾಳಷ್ಟು ಜನ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಉಳ್ಳವರೇ ತಗೋತಿದ್ದಾರೆ ಹೊರತು ಇವತ್ತು ಎಲ್ಲೋ ಒಂದು ಬಡವರ್ಗದವರಿಗೆ ಅದು ಕೈಗೆಟಕದಾಗುವಂಥ ಸಮಸ್ಯೆ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಬಹುಶಃ ನಿಮ್ಮಂಥವರು ಒಂದು ರೀತಿಯಲ್ಲಿ ಮಾಹಿತಿ ನೀಡೋ ಮುಖಾಂತರ ಒಂದು ರೀತಿಯಲ್ಲಿ ಸಹಕಾರಿಯಾಗಿದ್ದೀವಿ. ಅಂಥ ಒಂದು ಅವಕಾಶದಿಂದ ವಂಚಿತರಾದವರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತಾರೆ? ನಾನೇನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಈ ಕೆಲವರಿಗೆ ನೋಡಿ, ನಾವು ಸಮಾಜ ಸೇವೆ ಅಂತ ಹೇಳ್ತೀವಿ ಸುಮಾರು ಜನ. ಈ ಸಮಾಜ ಸೇವೆ ಅಂದರೆ ಒಬ್ಬರನ್ನು ಯಾವ ರೀತಿ ಸಮಾಜ ಸೇವೆ, ಬಹಳ ಮುಖ್ಯವಾಗಿ ಕೆಲವರಿಗೆ
ಅವರಿಗೆ ಸರಿಯಾದ ಮಾಹಿತಿ ನೀಡೋದು. ಒಂದು ಅರ್ಜಿ ಬಗ್ಗೆ, ಇಲ್ಲ ಒಂದು ಪೆನ್ಷನ್ ತಗೋಬೇಕು, ಅಲ್ಲ ಮತ್ತೊಂದು ದುಡ್ಡು ಬರ್ಲಿಲ್ಲ, ಅಲ್ಲ ಇವರಿಗೆ ಸರಿಯಾದ ಮಾಹಿತಿ ನೀಡಬೇಕು. ನೋಡಿ ಅಮ್ಮ, ಇಲ್ಲ ನೋಡಿ ಸರ್, ನೀವು ಇಂಥ ಜಾಗದಲ್ಲಿ ಹೋಗಿ ಪರಿಹಾರ ಆಗುತ್ತೆ ಅನ್ನೋದು ಸಹ ಸಾಮಾಜಿಕ ಸೇವೆ. ಇದನ್ನು ಕೆಲವರು ಏನು ದಲ್ಲಾಳಿಗಳು ಇದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಅವರ ಏನು ತಿಳುವಳಿಕೆ ಕೊರತೆ ಇದೆ ಅಲ್ವಾ, ಇದನ್ನು ಕೆಲವು ದಲ್ಲಾಳಿಗಳು, ಈಗ ದಲ್ಲಾಳಿಗಳ ಕಾಲ ಹೋದ್ರೆ ಒಂದು ಯಾವ ಇಲಾಖೆ ಹೋದ್ರೆ ದಲ್ಲಾಳಿಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಕಂದಾಯ ಇಲಾಖೆಯಲ್ಲಿ ಈ ದಲ್ಲಾಳಿಗಳಿಗೆ ಏನ್ ಬೇಕಾಗಿರೋದು ಗೊತ್ತಾ, ಈ ರೀತಿ ವಿವರ ಇಲ್ಲದವ್ರು ಬೇಕು, ಆಗ ಮಾತ್ರ ಅವ್ನು ಬರಿ ಮಾಡಕ್ಕಾಗೋದು. ಈ ದಲ್ಲಾಳಿಗಳ ಶೋಷಣೆ ಆಗ್ತಾ ಇದೆ. ಈ ದಲ್ಲಾಳಿಗಳು ನಿಜವಾಗ್ಲೂ, ಈಗ ನಾವೊಂದು RTC ಚೇಂಜ್ ಮಾಡ್ಕೊಡ್ತೇವೆ, ಒಬ್ಬ ಸಮಾಜ ಸೇವೆ ಮಾಡೋ ಅವನಿಗೆ ತಿಳಿಸ್ಕೊಟ್ರೆ ಸಾಕು, ನೀವು ಈ ರೀತಿ ಮಾಡಿ ಅಂತ ಹೇಳಿದ್ರೆ ಅವರು 10,000ದಲ್ಲಿ ಮಾಡ್ತಾರೆ, ದಲ್ಲಾಳಿಗಳಿಗೆ ಕೊಟ್ರೆ 50,000 ಖರ್ಚು ಮಾಡಬೇಕಾಗುತ್ತೆ. ಇದನ್ನು ಏನ್ ಬೇಕು, ದಲ್ಲಾಳಿಗಳಿಗೆ ಈ ರೀತಿ ಅವಕಾಶ ಬೇಕು. ಬಹಳ ಮುಖ್ಯವಾಗಿ ನಾನು ಬೇರೆಯವ್ರಿಗೆ ಹೇಳ ಬಯಸ್ತೇನೆ, ಸ್ವಲ್ಪ ಸಾಮಾಜಿಕ ಕಳಕಳಿ ಎಲ್ಲರೂ ಒಂದೇ ತರ ಇರೋದಿಲ್ಲ, ಇರುವವರು ದಯವಿಟ್ಟು ಅವರಿಗೆ ನೇರ ಸರಿಯಾದ ಮಾರ್ಗದರ್ಶನ ನೀಡಿ. ಒಂದು ಕೆಲಸ ಹೀಗೆ ಮಾಡಿ, ನೀವು ದಲ್ಲಾಳಿ ಬಳಿ ಹೋಗಬೇಡಿ, ಅನಿವಾರ್ಯ ಕೆಲವು ಬಾರಿ ಹೋಗಬೇಕಾಗುತ್ತೆ, ದಲ್ಲಾಳಿ ಬಳಿ ಹೋಗುತ್ತೆ, ಅವರಿಗೆ ಸೂಕ್ತವಾದ ಮಾರ್ಗದರ್ಶನ. ಈಗ ಹೋಗಿ ಈಗ ತಪ್ಪು ಮಾಹಿತಿ ಕೊಡಬೇಡಿ. ಅದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ ಬಯಸ್ತೇನೆ ನಾನು. ಒಂದು ವ್ಯಕ್ತಿಗಳಿಗೆ ಅವನ ಹಣ ಪೋಲು ಮಾಡದ ದಲ್ಲಾಳಿಗಳ ಕೈಗೆ ಬಲಿ ಕೊಡದೆ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ, ಈ ರೀತಿ ಮಾಡಿ ಅಂತ ಬರೀ ಹೇಳಿಕೊಟ್ರೇನೆ ಅದು ದೊಡ್ಡ ಒಂದು ಸಮಾಜ ಸೇವೆ. ಏನು ಈ ದಲ್ಲಾಳಿಗಳ ಶೋಷಣೆಯಿಂದ ಇವರು ಹೊರ ಬರ್ಬೋದು, ಇವರ ಆ ದುಡ್ಡು ಕಳ್ಕೊಳ್ತಾರೆ ಅಲ್ಲ ದಲ್ಲಾಳಿಗಳ ಮುಖಾಂತರ, ಅದನ್ನು ತಪ್ಪಿಸಬಹುದು. ಅದು ದೊಡ್ಡ ಸಮಾಜ ಸೇವೆ ಅಂತ ಹೇಳ ಬಯಸ್ತೇನೆ ನಾನು. ಸರಿಯಾದ ಮಾಹಿತಿ ನೀಡುವ ಮಾಹಿತಿ. ಏನ ಕನ್ನಡ ಪಬ್ಲಿಕ್ ಶಾಲೆಯಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಯಾರೋ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ನನ್ನನ್ನು ಕನ್ನಡ ಪಬ್ಲಿಕ್ ಶಾಲೆಯಲ್ಲಿ ಏನು ನಿಯಮ ಬಂತು, ಏಕ ಸಮಿತಿ, ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆ ಹಾಗೂ ಕಾಲೇಜು ಪದವಿ ಪೂರ್ವ ವಿಭಾಗ ಎಲ್ಲದಕ್ಕೂ ಸೇರಿ ಏಕ ಸಮಿತಿ ಅಂತ ಹೇಳಿ ಕನ್ನಡ ಪಬ್ಲಿಕ್ ಶಾಲೆಯಲ್ಲಿ ಬಂದಾಗ ನನ್ನನ್ನು ಪ್ರಜಾಪ್ರಭುತ್ವ ಮಾದರಿ ಸಮಿತಿ ಆಯ್ಕೆ ಆಗಬೇಕು, ಅದರ ನಿಯಮಾನುಸಾರ ಕೆಟಗಿರಿ ವೈಸ್ ಅದು ಏನು ಸರ್ಕಾರ ಸುತ್ತೋರಿದೆ ಅದರಂತೆ ಕಳೆದ 2 ವರ್ಷದ ಹಿಂದೆ ಸರ್ವಾನುಮತದಿಂದ ನನ್ನನ್ನು ಸಮಿತಿಗೆ ಆಯ್ಕೆ ಮಾಡಿ ಅಧ್ಯಕ್ಷನಾಗಿ ನಾನು ಸರ್ವಾನುಮತದಿಂದ ಆಯ್ಕೆ ಆಗಿದ್ದೇನೆ ಅವಿರೋಧವಾಗಿ. ತದನಂತರ ಸರ್ಕಾರದ ಸುತ್ತೋಲೆಯಿಂದ ನಾನು ಉಪಾಧ್ಯಕ್ಷನಾಗಿ ಇರುತ್ತೇನೆ. ಯಾರು ಸಹ ತಗೊಂಡೋಗಿ ಮಾಲೆ ಹಾಕಿ ಕೂರಿಸುವಂತದ್ದಲ್ಲ, ಯಾರೋ ರಾಜಕಾರಣಿಗಳು ಕೂರಿಸಿದಲ್ಲ, ಪೋಷಕರೇ ಅವಿರೋಧವಾಗಿ ಆಯ್ಕೆ ಆಗಿರುವಂತದ್ದು. ಅದರಲ್ಲೂ ಸಹ ನಮ್ಮ ಶಾಲೆದು ಹಲವು ವಿಚಾರಗಳು ಈಗ ಅಲ್ಲಿ ನೋಡಬಹುದು. ಯಾರು ಬೇಕಾದ್ರೆ ಕೇಳಿ ಯಾವ ರೀತಿ ಎಷ್ಟು ಅಭಿವೃದ್ಧಿ ಪಡಿಸಿದೆ ಶಾಲೆಯನ್ನು, ಯಾವ ಒಂದು ಮಾದರಿಯಲ್ಲಿ. ನಮ್ಮ ಕಳೆದ ಸಲ ನಮ್ಮ ಶಿಕ್ಷಣ ಸಚಿವರು ಬಂದಾಗ ಇದು ಕೊಡಿ, ಇದೊಂದು ಮಾದರಿನ ಎಲ್ಲರಿಗೂ ತೋರಿಸ್ಬೇಕು ಈ ಶಾಲೆಯನ್ನು ಅಂತ ಹೇಳಿದ್ರು. ಇದೆಲ್ಲ ಫೋಟೋ ಕೊಡಿ ನಮ್ಮ ಶಾಲೆ ಉದ್ಘಾಟನೆ ಬಂದಾಗ ಒಂದು ಪ್ರಾಥಮಿಕ ವಿಭಾಗ ಇದನ್ನು ಇದೇ ಮಾದರಿ ಕನ್ನಡ ಎಲ್ಲ ಬಡಿ ಇದೇ ತೋರಿಸ್ಬೇಕು ಅಂತ ಹೇಳ್ಕೊಂಡು ಆ ರೀತಿ ನಾವು ಮಾಡಿದ್ದೇವೆ. ಆದ್ರೂ ಸಹ ಅದರಲ್ಲೂ ಹಲವು ಅಪಪ್ರಚಾರ, ರಾಜೀನಾಮೆ ಕೊಡಬೇಕು, ಆ ಪಕ್ಷ ಏನು ಪಕ್ಷ ಅಂತ ನನಗೆ ಗೊತ್ತಾಗ, ನಾನು ಯಾವ ಪಕ್ಷದಲ್ಲೂ ಇಲ್ಲ, ಯಾವ ಪಕ್ಷದ ಹಿನ್ನೆಲೆಯಲ್ಲೂ ಸಹ ಆಯ್ಕೆಯನ್ನು ಕೂಡ ಆಗಿಲ್ಲ. ಅದರಿಂದ ಆ ಒತ್ತಡಗಳಿಂದ ಹಾಗೂ ಈ ಅಪಪ್ರಚಾರದಿಂದ ನಾನು ರಾಜೀನಾಮೆ ಕೂಡ ಕೊಟ್ಟಿದ್ದೇನೆ. ಅದರಲ್ಲೂ ಸಹ ತುಂಬಾ ತಪ್ಪು ಮಾಹಿತಿಗಳು. ಅದರ ಶಾಲೆ ಜಾಗ ಒತ್ತುವರಿ ಇರ್ಬೋದು, ಸುಮಾರು 55 ಎಕರೆ ನಮ್ಮ ಸಂಸ್ಥೆಗೆ ದಾನಿಗಳು ಕೊಟ್ಟಂತ ಸ್ಥಳದಲ್ಲಿ ಸುಮಾರು ಒತ್ತುವರಿ ಆಗಿದೆ. ಅದರಲ್ಲೂ ಸಹ ಸರ್ವೆ ಮಾಡಿ ಆ ಒತ್ತುವರಿ ತೆರವಿನ ಬಗ್ಗೆ ಅದರ ಹಿಂದೆ ನಾವು ಸುಮಾರು ಪ್ರಯತ್ನ ಪಟ್ಟಿದ್ದೀವಿ. ಅದರಿಂದ ಈ ಒತ್ತುವರಿದಾರ ಇರ್ಬೋದು ಎಲ್ಲ ಕುತಂತ್ರಿಗಳು ಸೇರಿ ಅದರಲ್ಲೂ ಸಹ ನನ್ನನ್ನು ಅಲ್ಲಿಂದ ಇಳಿಸ್ಬೇಕು ಅನ್ನೋಂಥ ಒಂದು ಷಡ್ಯಂತ್ರದ ಭಾಗ ಕೂಡ ಈ ರಾಜೀನಾಮೆ ಕೊಡಬೇಕು ಅಂತ ಹೇಳುವಂಥದ್ದು. ನಾನು ಆಗ್ಲೇ ಹೇಳಿದಾಗೆ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಆ ಸಮಾಜದ ಕೆಟ್ಟ ವ್ಯವಸ್ಥೆಯನ್ನ ಯಾರು ಎದುರು ಹಾಕೋತಾರೋ ಅವರಿಗೆ ಇಂಥ ಪರೀಕ್ಷೆಗಳು ಬರೋದು ಸಾಮಾನ್ಯ. ಓಕೆ ಹರೀಶ್ ಅವರೇ, ಇದುವರೆಗೆ ನಮ್ಮೊಂದಿಗೆ ಕೂತ್ಕೊಂಡು ತಾವು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೀರಾ ಮತ್ತು ಮಾಹಿತಿ ಹಕ್ಕಿನ ಬಗ್ಗೆ ಕಾರ್ಯಕರ್ತರ ಕುರಿತಂತೆ ನಮ್ಮೊಂದಿಗೆ ಮಾಹಿತಿಗಳನ್ನು ಕೂಡ ನೀಡಿದ್ದೀರ ತಾವು. ಮತ್ತು ಬಹುಶಃ ನಿಮ್ಮ ಜೀವನದಲ್ಲಾದಂಥ ಕೆಲವು ಪರ ವಿರೋಧದ ಘಟನೆಗಳನ್ನ ಕೂಡ ತಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ. ಇದುವರೆಗೂ ನಮ್ಮೊಂದಿಗೆ ನಿಮ್ಮೆಲ್ಲ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ತಮಗೆ ತುಂಬ ಅಭಿನಂದನೆ. ವೀಕ್ಷಕರೇ, ಇದುವರೆಗೆ ಸಾಮಾಜಿಕ ಕಾರ್ಯಕರ್ತರಾದಂಥ ಹಾಗೂ ಮಾಹಿತಿ ಹಕ್ಕು ಕಾರ್ಯಕರ್ತರಾದಂಥ KN ಹ್ಯಾರಿಸ್ ಅವರೊಂದಿಗೆ ನಾವು ಮಾತುಕತೆಯನ್ನು ನಡೆಸಿದ್ವಿ. ಮುಂದೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳು.